ಭಾಳ ನಿನ್ನೆ ಮನೆಯಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಭಾಳ ಚೆನ್ನಾಗಿತ್ತು. 33% ಮಹಿಳಾ ರಿಸರ್ವೇಷನ್ ಅನ್ನ ಯಾವ ರೀತಿ ಸುಳ್ಳನ್ನು ಹೇಳಿ ವಿರೋಧ ಪಕ್ಷಗಳ ಮೇಲೆ ಹತ್ತಿಕ್ಕುವಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ಅವರು ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಸತ್ಯಾಗ್ರಹವನ್ನು ಕುರಿತು ಮಾತಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಂತಾರೆ. बोलो कांग्रेस पक्षಕ್ಕೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಜಿಂದಾಬಾದ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಮಂಜುನಾಥ್ ಗೌಡ್ರು ಮತ್ತೆ ಅನೇಕ ಜನ ಎಲ್ಲ ನಮ್ಮ ಸಹೋದರರು ಸಹೋದರಿಯರು ಇವತ್ತು ಬಂದಿದ್ದೀವಿ. ನಾನು ಇವತ್ತು ಏನಕ್ಕೆ ನೀವು ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ನಾನು ಕೇಳಕ್ ಹೋಗಲ್ಲ. ಈಗ ನಾನು ನೀವು ಎಲ್ಲ ಯುವಕರು ಕೇಳಿಸ್ಕೊತಿದ್ದೀರಾ, ಯುವತಿಯರು ಕೇಳಿಸ್ಕೊತಿದ್ದೀರಾ? ಈಗ ನಮಗೆ 18 ವರ್ಷ ತುಂಬಿದಾದ್ಮೇಲೆ ನಮಗೆ ಮತದಾನ ಮಾಡ್ಬೋದು, ವೋಟ್ ಹಾಕಕ್ಕೆ ನಮಗೆ ಹಕ್ಕಿದೆ, ಹೌದಾ ಇಲ್ವಾ? ಈ ಹಕ್ಕು ನಮಗೆ ಯಾರಿಂದ ನಮಗೆ ಬಂದಿದ್ದು ಯಾರಿಗಾದ್ರೂ ಗೊತ್ತಿದ್ಯಾ? ಹೇಳಿ, ಜೋರಾಗಿ ಹೇಳಿ. ಎಸ್ ಎಸ್ ಕೇಳಿಸ್ಕೊಂಡ್ರ? ನಮ್ಮ ಪ್ರಧಾನ ಮಂತ್ರಿ ಆದಂತ ನಮ್ಮ ರಾಜೀವ್ ಗಾಂಧಿ ಅವರು ನಾವು ಪ್ರತಿಯೊಬ್ಬರು ಅಷ್ಟೇ ಬೇರೆ ಬೇರೆ ಕಡೆಯಿಂದ ನಾವು ಬಂದಿದ್ದೀವಿ. ಬೇರೆ ಬೇರೆ ಭಾಷೆ ನಾವು ಮಾತಾಡ್ಬೋದು ಇಡೀ ದೇಶದಲ್ಲಿ. ಬೇರೆ ಜಾತಿ, ಬೇರೆ ಧರ್ಮ, ನಮಗೆ ಸಮಾನತೆ ಸಿಗಬೇಕು ಅಂತ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಸ್ವಾತಂತ್ರ್ಯ ಸಿಕ್ಕಿದಾದ್ಮೇಲೆ ನಮಗೆ ಸಮಾನತೆ ಯಾರೇ ಆಗಲ್ಲ. ಬೇರೆ ದೇಶದಲ್ಲಿ ನಾನು ಎಲ್ಲ ನಮ್ಮ ತಂಗಿಯರಿಗೆ ನಾನು ಕೇಳಬೇಕು ಅಂತ ನಾನು ಮನವಿ ಮಾಡ್ತೀನಿ. ಬೇರೆ ದೇಶದಲ್ಲಿ ಸ್ವಿಟ್ಜರ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ನಮಗೆ ಮತದಾನದ ಹಕ್ಕು ಮಹಿಳೆಯರಿಗೆ ಬಹಳ ವರ್ಷ ಆದ್ಮೇಲೆ ಸಿಕ್ತು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನದಲ್ಲಿ ನಮಗೆ ಸಮಾನತೆ ಇರಬೇಕು, ಭ್ರಾತೃತ್ವ ಮತ್ತೆ ಸೌಹಾರ್ದತೆ ಎಲ್ಲ ನಮಗೆ ಇರಬೇಕು ಅಂತ ಆವಾಗ ಆ ಮುಂದಾಲೋಚನೆ ಇಟ್ಕೊಂಡು ಅವರು ಸಂವಿಧಾನನ ಅವರು ಬಂದರು. ಈಗ ನಾನು ಎಲ್ಲ ನಮ್ಮ ಯುವಕರಿಗೆ ಏನ್ ಮನವಿ ಮಾಡ್ತೀನಿ ಅಂದ್ರೆ, ನಮಗೆ ಹೆಚ್ಚು ಜವಾಬ್ದಾರಿ ಇದೆ ಯುವಕರಾಗಿ. 18 ವರ್ಷದಿಂದ 35 ವರ್ಷವರೆಗೂ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 60% ಇದೀರಿ. ಇದು ನಮ್ಮ ದೇಶ ನಿಮ್ಮ ಕೈಲಿದೆ. ಹಾಗಾಗಿ ಈ ಕೇಂದ್ರ ಸರ್ಕಾರ ಏನೇನ್ ಮಾಡ್ತಿದೆ ತಾವು ನೋಡ್ತಾ ಇದ್ದೀವಿ. ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ, ಹೌದಾ ಇಲ್ವಾ? ಯುವಕರು ಒಳ್ಳೆ ಕಾಲೇಜ್ ಹೋಗ್ಬೇಕು, ಒಳ್ಳೆ ಶಿಕ್ಷಣ ಆದ್ಮೇಲೆ ಒಳ್ಳೆ ಕೆಲಸ ಸಿಗ್ಬೇಕು ಅಂತ ಎಲ್ಲ ನಿಮ್ಮ ತಂದೆ ತಾಯಿ ಬಯಸ್ತಾರೆ, ಹೌದಾ ಇಲ್ವಾ? ಆದ್ರೆ ಈಗ ಏನಾಗ್ತಿದೆ ನೀವು ನೋಡ್ತಾ ಇದ್ದೀವಿ. ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಏನ್ ಮಾಡಿದೆ, ನಾವು ನಮ್ಮ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಬಹಳ ಹೆಮ್ಮೆಯಿಂದ ದುರ್ಗೆ ಅಂತ ವಾಜಪೇಯಿ ಅವರೇ ಕರೆದ್ರು. ಆದ್ರೆ ಈಗ ಮೋದಿ ಅವರು ಬಿಜೆಪಿ NDA ಸರ್ಕಾರ ಗುಲಾಮರಾಗಿ US ಜೊತೆ ಈ US ಟ್ರೇಡ್ ಡೀಲ್ ನ ಬಿಟ್ಕೊಟ್ಬಿಟ್ಟಿದ್ದಾರೆ. ಯಾರಿಗೆ ಅನ್ಯಾಯ ಆಗ್ತಿರೋದು? ನಮಗೆ, ನಮ್ಮ ದೇಶದ ರೈತರಿಗೆ. ನಾವು ನಿಜವಾಗ್ಲೂ ಪ್ರತಿ ದಿವಸ ನಮಗೆ ಅನ್ನ ಸಿಗ್ತಿದೆ ಅಂದ್ರೆ ನಾವು ನಮ್ಮ ರೈತರಿಗೆ ನಾವು ಧನ್ಯವಾದ ಹೇಳಬೇಕು. ಒಂದು 5-6 ವರ್ಷ ಹಿಂದೆ ಇದೇ ರೀತಿ 3 ಕಾನೂನು, ಕರಾಳವಾದ ಕಾನೂನು ಬಿಜೆಪಿ ಸರ್ಕಾರ ತಂದ್ರು. ನಿಮಗೆಲ್ಲ ನೆನಪಿದ್ಯಾ? ಕೋವಿಡ್ ಬರ್ತಾ ಇದೆ ಅಂದ್ರೆ ಅದಕ್ಕಿಂತ ಮುಂಚೆ ಇಡೀ ದೇಶದಲ್ಲಿ, ವಿಶೇಷವಾಗಿ ಡೆಲ್ಲಿಯಲ್ಲಿ ಶಾಹೀನ್ ಬಾಗಲೆಲ್ಲ ಅನೇಕ ಜನ ರೈತರು, ಇಲ್ಲೂ ಸಹ ನಮ್ಮ ಫ್ರೀಡಂ ಪಾರ್ಕ್ ಅನ್ನು
ಮಾಡಿದ್ವಿ. ಪಂಜಾಬಿಂದ ಇಡೀ ದೇಶದಿಂದ 3 ಈ ಕಾನೂನನ್ನ ಬಂದು ಏನು ಚರ್ಚೆ ಮಾಡಿದ್ರೆ ಇದೇ ರೀತಿ ಅವ್ರು ಮಾಡಿದ್ರು. ಆಮೇಲೆ ಇದೇ ರೀತಿ ನಾವು ಪ್ರತಿಭಟನೆ ನಾವು ಇಡೀ ದೇಶದಲ್ಲಿ ಮಾಡಿ ಅವ್ರಿಗೂ ಸಹ ಗೊತ್ತಾಯ್ತು. ಈಗ UP ಎಲೆಕ್ಷನ್ ಬರ್ತಾ ಇದೆ, ನಾವು ಏನ್ ಮಾಡಿದ್ರು ಜನ ಒಪ್ಕೊಳ್ಳಲ್ಲ. ಜನ ಬಂದು, ಯುವಕರು ಬಂದು, ರೈತರು ಬಂದು, ಮಹಿಳೆಯರು ಬಂದು ಪ್ರತಿಭಟನೆ ಮಾಡ್ತಾರೆ ಅಂತ ಆವಾಗ ಅವರು ಅದನ್ನ ವಾಪಸ್ ತಗೊಂಡು. ಅದೇ ರೀತಿ ನಿಮಗೆ ನಾನು ಮನವಿ ಮಾಡ್ತೀನಿ. ಈಗ ನೀವು ಸೋಷಿಯಲ್ ಮೀಡಿಯಾ ಎಲ್ಲರೂ ಇದ್ದೀರಾ? ಎಸ್, ಇನ್ಸ್ಟಾಗ್ರಾಮಲ್ಲಂತೂ ಎಲ್ಲರೂ ಇರ್ತೀರಾ, ಕರೆಕ್ಟಾ? ಎಸ್, ಇದ್ರ ಬಗ್ಗೆ ನೀವು ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ನಾವಿದ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಾವು ಈ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಏನೇನು ಅನ್ಯಾಯಗಳಾಗ್ತಿದೆಯೋ ನಾವು ಅದರ ಜೊತೆ ನಾವು ಹಾಗೆ ಆಗಲ್ಲ. ಏನು ಅನ್ಯಾಯ ಆದರೂ ಸಹ ನೀವು ದಯವಿಟ್ಟು ಸುಮ್ಮನೆ ಇರಬಾರ್ದು, ನೀವು ಮಾತಾಡಬೇಕು. ನಾನು ನಿಮಗಿನ ಚಿಕ್ಕವಳಾಗಿದ್ದೆ, ಆವಾಗಲಿಂದ ಏನೇನು ಅನ್ಯಾಯ ಆಗ್ತಿತ್ತೋ ನೀವು ಹೇಗೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದೀರೋ ಆ ರೀತಿ ಬಂದು ಪ್ರತಿಭಟನೆ ಮಾಡಿ ಏನು ನ್ಯಾಯ ಸಿಗುವವರೆಗೂ ನಾವು ಪ್ರತಿಭಟನೆ ಮಾಡಬೇಕು. ನೀವು ಮಾತಾಡ್ತೀರಾ ಅಂದರೆ ಮಾತಾಡೋಕ್ಕಾಗುತ್ತೆ ಅಂದರೆ ಅಟ್ಲೀಸ್ಟ್ ಒಂದು 10-20 ಸೆಕೆಂಡ್ ವಿಡಿಯೋ ಮಾಡಿ ಶೇರ್ ಮಾಡಿ. ವಾಟ್ಸಪ್ಪಲ್ಲಿ ಹೇಳಿ, ಇನ್ಸ್ಟಾಗ್ರಾಮಲ್ಲಿ ಹೇಳಿ, ಫೇಸ್ಬುಕ್ಕಲ್ಲಿ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಪ್ರತಿಯೊಬ್ಬರು ಅಷ್ಟೇ 18 ವರ್ಷ ಯಾರ್ಯಾರಿಗಾಗಿದೆ, ಎಸ್ 18 ವರ್ಷ ಆದಮೇಲೆ ನಮ್ಗೊಂದು ದೊಡ್ಡ ಜವಾಬ್ದಾರಿ ಸಿಗುತ್ತೆ. ಅದು ಯಾವ ಜವಾಬ್ದಾರಿ? ಎಸ್, ವೋಟ್ ಹಾಕೋ ಜವಾಬ್ದಾರಿ. ಈಗ 12 ವರ್ಷದಿಂದ ನಮ್ಮ ಇಡೀ ದೇಶ ನರಳ್ತಾ ಇದೆ BJPಯಿಂದ. ಜಾತಿ ಧರ್ಮದ ಹೆಸರಲ್ಲಿ ವಿಷ ಬೀಜವನ್ನ ಬಿತ್ತುತ್ತಿದ್ದಾರೆ ಈ ಕೇಂದ್ರ BJP ಸರ್ಕಾರ. ನಮ್ಮ ರಾಜ್ಯದಲ್ಲೂ ಅದೇ ಪ್ರಯತ್ನ ಮಾಡಿದ್ರು. 4 ವರ್ಷ ನಿಮಗೆ ನೆನಪಿದೆಯಾ? ಹಿಜಾಬು, ಹಲಾಲು, ಅಜಾನು, ನಾವು ಏನು ಹಾಕೋಬೇಕು, ಏನು ತಿನ್ಬೇಕು, ಫ್ರೆಂಡ್ಸ್ ಜೊತೆ ಎಲ್ಲ ಜಗಳ ಮಾಡಿಸೋದೆಲ್ಲ BJP ಅವ್ರನ್ನ ನಮಗೆ ಸಾಕಪ್ಪ ನಿಮ್ದು ನಮ್ಮ ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ಅವ್ರನ್ನ ಓಡಿಸಿದ್ವಿ ನಾವು ಕರ್ನಾಟಕದಿಂದ. ಅದಕ್ಕೆ ನಾವು ನಿಮ್ಮೆಲ್ರಿಗೂ ನಾನು ಏನು ಮನವಿ ಮಾಡ್ತೀನಿ ಅಂದರೆ, ಇದು ನಿಮ್ಮ ದೇಶ, ಇದು ನಮ್ಮ ರಾಜ್ಯ, ನಮ್ಮ ಭವಿಷ್ಯ ನಿಮ್ಮ ಕೈಲಿದೆ.